ಈಗ ಹಿಂಗ ಮಾಡಕತ್ತಿದ್ಲ ನಾವ ಏನು ಹೆಂಗೆ ಮಾತಾಡ್ತಾಳಲ್ಲ ಆ ಮುದುಕಿ ಹೆಂಗಿದ್ದೆ ನನ್ನ ಮಗಳ ನಿನಗೇನು ಅಂದ್ಲನ ಅಯ್ಯೋ ಕೇಳ್ಬೇಡಪ್ಪ. ನಾನು ಅವ್ರ ಪಾಪ ಸರಿತಕ್ಕರಿಗೆ ರೊಟ್ಟಿ ಮಾಡೋಕ್ಕಾಗಲ್ಲ ಅಂದ್ರಲ್ಲ, ನಾನು ರೊಟ್ಟಿ ಮಾಡಿಕೊಡ್ತೀನಿ, ನಾ ಅಡ್ಗೆ ಮಾಡ್ತೀನಿ ಅಂದ್ರ ನಿನ್ನ ಕೈಯನ್ನ ತಿನ್ನೋದಿಲ್ಲ ಹಂಗ ಹಿಂಗ ಅಂತ ಜಗ್ಗ ಮಾತಾಡಿದ್ಲ ನನಗ. ಹೌದಾ? ಹ್ಞೂ ಅಪ್ಪ. ಆಮೇಲೆ ನಾವು ಕುಂತ್ರ ನಿಂತ್ರ ಬರಕ್ಕೆ ಬಾಯಿಗೆ ಎಂಬತ್ತದ ನಾನಕ್ಕೆ ನೀವು ಬಂದು ಬಿಟ್ಟು ಬಂದು ತಿನ್ನಕದಿರಿ, ನಿಮಗೆ ಮಾಡ್ಕೊಂಡು ತಿನ್ನಕ್ಕೆ ಹಂಗಿಲ್ಲ ಹಂಗ ಹಿಂಗ ಏನೇನ ಒಟ್ಟು. ಅಯ್ಯ ಅದ್ರ ಮುದುಕಿ ಬಾಯಾಗರ ಊರನ್ನ ಸಗಣಿ ಹಾಕ್ಲಿ. ಯವ್ವ ಆತ್ ನಡ್ರಿ ನಾವು ಹೋಗನ್ ನಡ್ರಿ. ಅಕ್ಕನ ಕರ್ಕೊಂಡು ಇನ್ನೊಂದು ವಾರ ಅಲ್ಲೇ ಇರ್ತಾನಂತ ಅವ್ವ, ಆಮೇಲೆ ಬರ್ತಾಳಲ್ಲೇ ಊರಿಗೆ, ನಾವು ಅಲ್ಲೇ ಇರೋಣ. ಹೆಂಗೂ ನಿಮ್ಮ ದೊಡ್ಡ ಹೋದಾಳ, ನೀನು ಇರ್ತಿದಿ. ಹೋಗೋಣ ನಾವು. ಅಪ್ಪ ಮತ್ತ ದೊಡ್ಡವನು ಹೇಳಾಳ ಅವನು ಹೇಳಾಳಲ್ಲ, ಇಲ್ಲಿ ಸರಿತಾ ಚಿಕ್ಕಮ್ಮ ಒಬ್ರು ಅಕ್ಕಾರಂತ, ಅವ್ರ ಜೊತೆಗೆ ನಾ ಇರ್ಬೇಕಂತ. ಬ್ಯಾಡ ಮಾವ, ಕವಿತಾ ಇಲ್ರ ನನಗೂ ಇಷ್ಟ ಇಲ್ಲ. ಆ ಮುದುಕಿ ಬಾಯಿಗೆ ಏನ್ ಬರ್ತದನ್ನ ಮಾತಾಡ್ತಾಳ. ಕವಿತಾ ಬಾ ನಾ ಹೋಗಂಬ, ಅವರೆಲ್ಲ ಅವ್ರ ಮನಿದವ್ರು ನೋಡ್ಕೋತಾರ, ಬಾ ನಾ ಹೋಗಣ. ಏ ಹಂಗನ್ನಕ್ ಬರೋದಲ್ಲ ತಡಿಯ, ಪಾಪ ಮೊದ್ಲ ಆಕಿ ಬಸ್ರಿ ಹೆಣ್ಮಗಳು ಅವ್ರು ಬಂದಾರ ಬಿಡು, ಅವ್ರು ಕಾಳ ಹೋಗ್ತಾರ. ಒಂದ್ ಮಾತು ಕೇಳ್ಬಿಡಣ, ನಿಂಗೆ ಹೆಂಗ ಅನ್ಸುತ್ತವ? ನಿಂಗೆ ಇರ್ಬೇಕು ಅನ್ಸುತ್ತ ಬೇಡ ಅನ್ಸುತ್ತ? ನೀ ಹೆಂಗ್ ಹೇಳ್ತಿ ಹಂಗಪ್ಪ. ನೀರು ಅಂದ್ರೆ ಇರ್ತೀನಿ, ಬೇಡ ಅಂದ್ರೆ ಹೋಗ್ತೀನಿ, ಬರ್ತೀನಿ ನಿನ್ ಜೊತೆಗೆ. ನಾನು ನನ್ನ ಮಗಳು ಇಲ್ಲೇ ಇದ್ದಿದ್ರ ನಾನು ನೋಡ್ಕೊಂತಿದ್ವಿ. ನನ್ನ ಮಗಳದು ಕೆಲಸ ಐತಲ್ರಿ ಅಣ್ಣಾರ. ಹ್ಞೂನ್ರಿ ಅಕ್ಕರ, ಅದ ಕಾರಣಕ್ಕನ ನಾನು ನಮ್ಮ ಕವಿತಾವನ್ನ ಇಲ್ಲೇ ಬಿಟ್ಟು ಹೋಗ್ಬೇಕಂತ ಅನ್ಕೊಂಡೆ. ಆದ್ರ ನಮ್ಮ ಸರಿತಾವನ್ನ ಅತ್ತಿ ಯಾಕ ಒಂದಿಟ್ಟು ಮಾವ ಕವಿತಾ ಒಲ್ಲೆ ಅಂದ್ರೆ ಕರ್ಕೊಂಡು ಹೋಗ್ರಿ, ನನಗೇನು ತೊಂದ್ರೆ ಇಲ್ಲ. ಹೆಂಗ ನಾನು ಮಾಡ್ಕೋತೀನಿ. ಮತ್ತೆ ನಮ್ಮ ಬಾಳೆ ನಮಗೆ ಬಿಡುಗಡಿಲ್ಲಲ್ರಿ. ಚಿಕ್ಕಮ್ಮ ಅವ್ವ ದೊಡ್ಡವ ಹೇಳಾರ ನಾನು ಇರ್ತೀನಿ, ಆದ್ರ ಅತ್ತಿಯಾರು ನಿಮ್ಮ ಅತ್ತಿಯಾರು ತಲೆ ಕೇಶಬೇಡ, ನಿನಗೇನು ತೊಂದ್ರೆ ಇಲ್ಲಲ್ಲ, ನಾನು ಅದಿನಲ್ಲ. ಈಗ ಆಕೆ ಏನದಂದ್ರೆ ನಾನು ನಿನಗೆ ಅನಿಸ್ಕೊಟ್ನೇನು, ನಾನು ನಿನ್ನ ಹಿಂದಿದ್ದಿಲ್ಲ. ಹಂಗಂದ್ರ ನಾನು ಶ್ರೀಕಾಂತ ವೀರಣ್ಣ ಹೋಗ್ತೀವಿ ನೋಡುವ ಹಾಗಾದ್ರ. ಆತಾಳಪ್ಪ ಹೋರಿ ನೀವು, ನಾನು ಇರ್ತೀನಿ ಚಿಕ್ಕಮ್ಮ ಜೊತೆಗೆ. ಮತ್ತು ಅವರು ಬಸ್ರದಾರ, ಅವ್ವ ದೊಡ್ಡವ ಅಷ್ಟು ಹೇಳ್ಯಾರ, ಮತ್ತು ನಾ ಹಂಗ ಮಾಡಿದ್ರೆ ಅವರು ಬೇಸರ ಮಾಡ್ಕೋತಾರ. ಮತ್ತು ನೀವು ಹೋರಿ. ಬ್ಯಾಡ ಕವಿತಾ, ಇಲ್ಲಿರೋದು ಹೋಗನ್ ಬಾ. ನಿಂಗೆ ಅರ್ಥ ಆಗೋದಿಲ್ಲ, ನಾವು ಇರಕ್ಕೆ ಒಲ್ಲೆ ಅಂತ ಹೇಳು. ನನ್ನ ಹೆಂಡತಿ ಸಿಕ್ಕರ ಮನ್ಯಾಗ ಹಿಂಗೆ ಚಾಕ್ರಿ ಮಾಡೋದು ನಂಗೆ ಇಷ್ಟ ಆಗೋದಿಲ್ಲ. ಚಿಕ್ಕಮ್ಮ ನಾ ಇರ್ತೀನಿ ಅಲ್ರಿ, ನಿಮ್ಮ ಜೊತೆಗೆ ಇರ್ತೀನಿ. ಅಪ್ಪ ವೀರಣ್ಣ ಮಾವ ಹೋಗ್ಲಿ. ಬ್ಯಾಡಂದ್ರೂ ಕೇಳಲ್ಲ ಕವಿತಾ. ಹುಷಾರಾಗಿರೋವಾಗದ್ರ ಅವ್ರು ಏನಾರ ಅಮ್ಮಾರ ಅಂದ್ರು ತಲೆ ಕೆಡ್ಸ್ಕೊಬೇಡ, ಎದುರೆದುರು ಮಾತಾಡ. ಏನು ಮಾತಾಡಿ ಮತ್ತೆ ನಮ್ಮನ್ನೆಲ್ಲರನ್ನೂ ಒಲು ಮಾಡ್ಬೇಡ ತೀತಾ. ಒಂದಿಷ್ಟು ನೀವ ನೋಡ್ರಿ, ನಾನು ಇರೋ ವಿಷಯನ ಹೇಳ್ತೀನಿ. ನನ್ನ ಮಗಳು ಏನು ಹಗರಿಲ್ರಿ, ಮಾತಾಡಿ ಒಂದು ಮಾತಿಗೆ 10 ಮಾತು ಮಾತಾಡ್ತಾಳ. ಆಮೇಲೆ ಸಣ್ಣ ಹುಡುಗಿ ಕೈಲೇ ನಿಮ್ಮ ಹತ್ತಿರ ಅನ್ಸ್ಕೋಬೇಕಾಗತ್ತ, ಅದಕ್ಕೆ ಹೇಳಕತ್ತೀನಿ ನಾನು. ನಾನು ಬರ್ತೀವ. ಆತಪ್ಪ ಹೋಗ್ಬರ್ರಿ, ಹುಷಾರು. ಅಂದಂಗೆ ನಾವು ಹೋಗ್ತೀವವ್ವ. ಮತ್ತು ನಮಗೂ ಒಂದಿಟ್ಟು ಕೆಲಸ ಅದಾವು. ನಿನಗೂ ಗೊತ್ತಲ್ಲ, ಆಕಿ ಅಡಿಗೆ ಪಡಿಗೆ ಮಾಡ್ಕೊಂಡು ಕುಂದ್ರಕ್ಕೆ ಆಗಂಗಿಲ್ಲ. ಮುಂಜಾನೆ 7ಕ್ಕೆ ಮನೆ ಬಿಡ್ಬೇಕು, ಮತ್ತು ವಾಪಸ್ ಆಕಿ ಸಂಜೆ ಮುಂದೆ ಬರೋದು 8ಕ್ಕೆ. ಮತ್ತು ಏನು ಅಡುಗೆ ಮಾಡ್ಕೊಂಡು ತಿನ್ನತ್ತೆ ನನ್ನ ಮಗಳನ್ನ? ಅದು ಅದ್ರಾಗ ಪ್ಯಾಟಿ ಇಲ್ಲಿದ್ದಂಗಲ್ಲ, ಯಾರು ಒಬ್ಬರು ಹೊರಗೆ ಬಂದು ಏನು ಉಂಡೆ ತಿಂಡೆ ಏನು ಕೇಳೋದಿಲ್ಲ. ಮತ್ತು ನನಗೂ ಆರಾಮಿಲ್ಲ ಅಂದಾಗ ಮತ್ತು ಹೋಟೆಲ್ದಾಗಂತೂ ಬಿಡುಗಡಿಲ್ಲ. ಇನ್ನು ಮತ್ತೆಲ್ಲ ಇದ್ದನ್ನು ಕಷ್ಟ ಐತವ, ನಂದನ್ನು ಬೇಸರ ಮಾಡ್ಕೋಬೇಡ. ಇಲ್ಲತ್ತಿ ನಾನೇನು ಬೇಸರ ಮಾಡ್ಕೋದಿಲ್ಲ, ತಗೋ ಬರ್ರಿ. ನಂದು ಮಧ್ಯಾಹ್ನ ಐತಿ, ನಾನು ಮಧ್ಯಾಹ್ನ ಮೇಲೆ ಹೊರಡ್ತೀನಂತ. ರಾಧವ ಒಂದಿಟ್ಟು ಅಡ್ಡಗೇಳ, ನಾನು ಹೋಗಿ ಬಟ್ಟೆ ಗಿಟ್ಟಿ ಹೊರಗೆ ಒಣ ಹಾಕಿ ಎತ್ತಿ ಒಗದು ಅವ್ನ ಇಟ್ಕೊಂತೀನಿ. ನೀವು ಒಂದಿಟ್ಟು ಹೋಗಿ ವಿಶ್ರಾಂತಿ ಮಾಡಿ ಹೋಗು. ಆತತ್ತಿ. ಬಾ ವೀರಣ್ಣ, ನಿನ್ನ ಕೈ ಚೀಲ ತಗೊಂಡು ಬಾ. ನಿಂದು ತೊಂಬೋಲೆ, ನಾ ಹೊರಗಿರ್ತೀನಿ. ಮಾವರ ತಡ್ರಿ, ಇದು ರವಾ ಬಡಿಸಿನಿ, ರವಾ ಕಟ್ಟಿ ಕೊಡ್ತೀನಿ ತಡ್ರಿ. ಮಾವ ಯಾರ ಮಾವ? ಯಾರಿಗೆ ಮಾವ? ಮಾವಂತ ಬಾಯಿ ಮಾತಲ್ಲಿ ಹೇಳೋದಷ್ಟ. ನನ್ನ ಮಾತಿನ ಮ್ಯಾಗ ಒಂದು ಗೌರವ ಇಲ್ಲ, ಒಂದು ಪ್ರೀತಿ ಇಲ್ಲ. ನಾನು ಮಾತಂದ್ರೆ ನಿನ್ನ ಕಾಲು ಕಸ ಅಲ್ಲ ಕವಿತಾ, ಅಷ್ಟು ಹೇಳಕತ್ತೀನಿ ಎಲ್ಲರ ಮುಂದೆ ನೀನು ಒಲ್ ಅಂತ ಹೇಳು ಅಂತಂದು. ನೀನು ಯಾಕೆ ಮಾಡ್ಬೇಕು ಇವ್ರ ಮನೆ ಚಾಕ್ರಿನ? ನಿಮ್ಮ ಅಕ್ಕಿ ಮನೆ ಕೊಟ್ರಂದ್ರೆ ನೀನು ಈ ಮನೆ ಚಾಕ್ರಿ ಮಾಡ್ಬೇಕಂತ ಏನಾರ ರೈತನ ಕಾನೂನು? ಏನು ರೈತನ? ಶ್ರೀಕಾಂತ್ ಮಾವ, ಈಗ ನಾಳೆ ನನಗೆ ಹಿರಿಯದಾಗ ನಮ್ಮ ಅಕ್ಕ ಬಂದು ಸಹಾಯ ಮಾಡ್ಬೋದು. ಅದಕ್ಕೆ ಹಂಗ ನಾನು ಮಂದಿ ಹೊಂದ್ಲಿಗೆ ಇಡ್ತಾನೆ ಮಾಡೋಕ್ಕಾಗತ್ತಲ್ಲ. ನೋಡಪ್ಪ, ನಾವು ಮೊದ್ಲಿಂದಾನು ಬಡತನದಾಗ ಬೆಳೆದಿರೋರು, ಹಿಂಗ ಹೆರ ಮನೆಗೂ ಚಾಕ್ರಿ ಮಾಡೇ ನಮಗೆ ಗೊತ್ತಿರೋದು. ಅಂದ್ರೆ ಒಂದು 4 ಏನೋ ಬಿಲ್ ಹಾಕಿದ್ವು, ತಂದು ನಮ್ಮ ಕೈ ಕೊಡ್ತಿದ್ವಿ. ಈಗ ಇವರೇ ನನಗೇನು ರೊಕ್ಕ ಪಕ್ಕ ಕೊಡ್ತಾರಂತಲ್ಲ. ಮತ್ತು ಅಕ್ಕನ ಒಂದು 3 ತಿಂಗಳ ಮಟ್ಟಿಗೆ ನಾವು ತವ್ರ ಮನೆಗೆ ಇಟ್ಕೋಬೇಕು ಅನ್ನೋದು ಒಂದು ಉದ್ದೇಶ.
ಮತ್ತಿಲ್ಲೂ ಯಾರೂ ಇಲ್ಲಲ್ಲ. ಈ ಮುದುಕಿನೂ ಸರಿ ಇಲ್ಲ. ಮಾವರ್ಗೂ ಅಡಿಗೆ ಮಾಡಿ ಹಾಕೋದು, ಆಮೇಲೆ ಕಾಕರ್ಗೆ, ಚಿಕ್ಕಮ್ಮರ್ಗೆ, ಆ ಮುದುಕಿಗೆ 4 ಮಂದಿಗೂ ಅಡಿಗೆ ಅಂದ್ರೆ ಪಾಪ ಅವ್ರಿಗೂ ವಜ್ಜಾಗತ್ತ. ಅದಕ್ಕೆ ಇಷ್ಟು ಸಣ್ಣಾಕೆ ಆದ್ರೂ ಎಷ್ಟು ಬುದ್ಧಿ ಐತಿ. ಆ ಮುದುಕಿ ಹೆಂಗ್ ಮಾತಾಡತ್ ನೋಡಿ ಇಲ್ಲಿ ನೀನು. ಮಾವ ಗೊತ್ತೈತಿ. ನಾನೇನು ಅನ್ಸ್ಕೊಂಡು ಸುಮ್ಮನಿರ್ತೀನಿ. ನಿನಗೆ ಅನ್ಸುತ್ತಾನ ನಾನು ಅನ್ಸ್ಕೊಂಡು ಸುಮ್ಮನಿರ್ತೀನಿ ಅಂತ ಹೇಳಿ? ಏನಿಲ್ಲ, ಆಕಿ ಬಾಯಿಗೆ ಸರ್ರಿಗೆ ಇಡೋದು ಬೂಟ. ನೀ ತಲೆ ಕೆಸ್ಕೊಬಿಟ್ಟು ಸುಮ್ಮನಿರು. ಹಂಗಲ್ಲ, ನನ್ನ ಹೆಂಡತಿ, ನನ್ನ ಹೆಂಡತಿ ನಮ್ಮ ಮಹಾರಾಣಿ ಥರ ನೋಡ್ಕೋಬೇಕಂತಂದು ಈಗಿಂದ ನಾನು ದುಡಿಯಕತ್ತೀನಿಲ್ಲ. ಎಷ್ಟು ರೊಕ್ಕ ಕೂಡಿಟ್ಟು ಹೆಂಗೆ ಗೊತ್ತಾನ? ಯಾರ್ದಾರ ಇತ್ತನ ಪಟ್ಪಟ್ಟಿ ಗಾಡಿ ನಮ್ಮ ಊರಾಗ, ನಂದ ಹೌದಿಲ್ಲ ಪಟ್ಪಟ್ಟಿ ಗಾಡಿ. ಮತ್ತು ಅದ ಪಟ್ಪಟ್ಟಿ ಗಾಡಿಯಾಗನ ಅಲ್ಲ ನಾನು ಹಾಲು ಹಾಕೋದು. ನಿಮ್ಮ ಅಪ್ಪನ ಜೊತೆಗೂ ಮತ್ತೆ ನಾ ಸೇರಿ ನನ್ನ ಹಾಲು ನಿಮ್ಮ ಅಪ್ಪಂದು ಅಷ್ಟು ಸೇರಿಸಿ ನಾನು ಊರು ಅಡ್ಡಾಡೋದು. ಮತ್ತು ಎದ್ರ ಸಂಬಂಧ ಮಾಡಕತ್ತೀನಿ? ನಾನು ನೀನು ನಾಳೆ ನಮ್ಮ ಮಕ್ಕಳು ಚಂದ ಇರ್ಬೇಕಂತ. ನೀನು ಬರೀ ಹೆರ್ದು ಚಾಕ್ರಿ ಮಾಡಕ ಸಾಯ್ತಿ. ಹಗ್ಲ ಮುಗ್ಲ ಹೆರ್ರ ಅನ್ಬೇಡ. ನಮ್ಮ ಅಕ್ಕನ ಗಂಡನ ಮನೆ ಇದು. ಆದ್ರೆ ಏನ್ ಮಾಡ್ತಿ, ಆ ಮನೆಗೆ ನಮ್ಮ ಅಕ್ಕ ಗಂಡ ಅದ ಅನ್ನಕ್ಕಿಂತ ಇಲ್ದೇ ಇರೋರೆಲ್ಲ ಅದಾರ. ಅದ ಬೇಜಾರು. ಏನಪ್ಪ ನಿನಗ ಪ್ರೀತಿ ಸರಿ, ಹುಷಾರು. ಆ ಮುದುಕಿಯಿಂದ ಒಂದಿಷ್ಟು ದೂರನ ಇರು. ಏನಾರ ಅಂದ್ರೆ ಸುಮ್ಮನೆ ಇರ್ಬೇಡ, ಸರ್ರಿಗೆ ಮಾತಾಡು ವಾಪಸ್ಸು. ಬರ್ಲಾ, ಬಾಯ್. ಆದರೂ ಏನ ಹೇಳು, ನೀನು ಬಿಟ್ಟು ಹೋಗಿ ಮನ್ಸ ಇಲ್ಲ. ದಿನಕ್ಕೆ ಒಂದ್ಸರಿಯಾರ ಬಂದು ನೀನು ಕಾಡ್ಸೋಕ್ಕಿ ದೂರಾಗ. ಇಷ್ಟು ದೂರ ಅಂತೂ ನಾನು ಹಾಲು ಹಾಕಕ್ಕೆ ಬರೋಕ್ಕಾಗಲ್ಲ. ಬರೋದ್ಲಿಗೆ ಹಾಲು ಒಡೆದೋಗ್ಬಿಡ್ತಾವು. ಸರಿ, ನಾನು ಖಾಲಿ ಇದ್ದಾಗ ಪಟ್ಪಟ್ಟಿ ಗಾಡಿ ಹಾಕೊಂಡ್ ಬರ್ತೀನಿ ನೀನು ನೋಡಕ್ಕೆ. ಏನಾರ ನೆವ ಮಾಡ್ಕೊಂಡು ಬರ್ಲಾ, ಹುಷಾರು. ಮಾವ ಆತು. ಹೊಗಳೇ ಶ್ರೀಕಾಂತ. ಏಯ್ ಡೊಣಮೆಣಸಿನ್ಕಾಯಿ ಮೂಗೋಳ, ಮತ್ತೆ ನೋಡ ನಿನಗ ಚಂದಗ ರೀ ಅಂತನ್ನ ಎಷ್ಟು ಚಂದ ಮಾವಂತಿದಿ. ಮತ್ತೀಗ ಹೋಗಲಿ ಶ್ರೀಕಾಂತ ಅಂತೀನಿ. ನೋಡ ಮಗಳ, ಈಗ ಹಿಂಗ ಕರ್ಕೊಂಡೋಗಿ ತಾಳಿ ಕಟ್ಟಿ ಕರ್ಕೊಂಡ್ಬಿಡ್ತೀನಿ. ಹುಷಾರಾಗಿರ ನೀನು. ಮಕ ನೋಡಿ ತಾಳಿ ಕಟ್ಟದು. ಹೋಗೋಗ ಸಿಗ್ತೀಯಲ್ಲ, ಐತ್ ನಿನಗ. ಸಿಗಬಾರ್ದು ಸಿಗು ನಿನ್ಗ, ಐತ್ ನಿನಗ. ಈಗ ಹೋಗಿ ಬರ್ತೀನಿ. ನನಗ ಶ್ರೀಕಾಂತ್ ಅಂತೀಯಾ? ಅಯ್ಯೋ, ನಿಂದು ಶರ್ಟ್ ಹಿಂದೆ ಹಿತ್ತಲ್ದಾಗ ಒಣ ಹಾಕಿನಿ. ತಡಿ, ಅಂಗಿನ ನಾನ ತಗೊಂಡ್ ಬರ್ತೀನಿ. ಮತ್ತೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಹಾಕಿರೋದು. ಇಲ್ಲೇ ನಿಂತೀರಾ? ಲಗು ಬರ್ತೀನಿ. ತಗಿ ಕೈ. ನಾನೇನ್ ಸಣ್ಣ ಹುಡುಗನ ಗದ್ದ ಮುಟ್ಟಿ ಮಾತಾಡ್ಸಕ? ಸರಿ, ಶಾಣೆ ಅದ್ದಿದ್ದೆ. ಎಂತೆ ಇನ್ನ ತಾಳಿ ಕಟ್ಟಿಲ್ಲ, ಏನೂ ಇಲ್ಲ. ಎಷ್ಟ್ ಮಾಡ್ತಾ ನೋಡು. ಬೇಡ ಮಾವ, ನಾ ಹೋಗಿ ಅಂಗಿ ತರ್ತೀನಿ ನಿಂದ. ಲೇ ಶ್ರೀಕಾಂತ, ಬಂದಿನ ಬರ್ಲ್ಯಾ? ನಿಮ್ಮ ಅಪ್ಪಗಂತ್ರ ಹುಚ್ಚ ನಿಂದ್ರದಿಲ್ಲ. ತಡ್ಕ, ನೀ ಬಡ ಹೋಗಿ ತಗೊಂಬ, ನಾನು ಬರ್ತೀನಿ. ಮಾವ ಬಂದೆ. ಅಮೂಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ಚಿನ್ನ ನಿನ್ನ ಸಂದೇಶವ ನನಗೆ ನೀಡಿದೆ. ಓ ರಾಧಕ್ಕ. ಅಕ್ಕ ಹಂಗೆಲ್ಲ ಅಕ್ಕಪಕ್ಕ ಅಂತ ಕರಿಬೇಡ್ರಿ ಶ್ರೀಕಾಂತ್ ಅವ್ರೆ. ಊರಿಗೆ ಹೊರಟ್ರಾ? ನಿಮ್ಮನ್ನೆಲ್ಲರೂ ರಾಧಕ್ಕ ರಾಧಕ್ಕ ಅಂತಾನೆ ಕರೀತಾರಲ್ಲ, ಅದಕ್ಕೆ ಹಂಗೆ ಕರೆದೆ. ಬೇಸರ ಮಾಡ್ಕೋಬೇಡ್ರಿ. ಇವತ್ತು ಊರಿಗೆ ಹೊರಟೆ. ನೀವು ಇವತ್ತು ಹೊರಡ್ತೀರಂತ ಅವ್ರು ಹೇಳಕತ್ತಿದ್ರು. ನಾನು ಇವತ್ತ ಹೊರಡ್ತೀನಿ. ನಾಳೆಯಿಂದ ಮತ್ತೆ ನಂದು ಡ್ಯೂಟಿ ಐತಲ್ಲ, ಕೆಲ್ಸಕ್ಕೆ ಹೋಗ್ಬೇಕು. ನೀವೇನು ಓದಿರೋದು? ನೋಡಕ್ಕೆ ಜಾಸ್ತಿ ಓದಿರಿ ಅನ್ಸುತ್ತೆ. ಈಗೇನು ಬೇಕಾದಂಗ ಮಾಸ್ತರ್ ನೌಕರಿ ಕೊಡ್ತಾರಪ್ಪ. ಕೆಲ್ಸಕ್ಕೆ ಸೇರ್ಕೋಬೇಕಿತ್ತು ಅಂದ್ರೆ ಚಲೋ ಆಗಿರೋದು. ಏನು? ನಾನು ಮಾಸ್ತರ್ ನೌಕರಿನ? ನಾನು ಓದಿರೋ 3ನೇ ಕ್ಲಾಸಿಗೆ ನನಗೆ ಮಾಸ್ತರ್ ನೌಕರಿ ಕೊಡ್ತಾರ? ಏನಿಲ್ಲ, ಯಾರು ಕೊಡ್ತಾರ? ನಾವು ಸಾಲಿಗೀಲಿ ಎಲ್ಲ ನಮ್ಮ ಮನೆ ಕಲಿಸ್ಲಿಲ್ಲ. ಹೊಲ್ದಾಗ ಮಾಡ್ರೆ ಯಾರೇ ಇಲ್ಲ ಅಂತ ಒಂದು ಮೊದ್ಲಿದ್ದನ ಆಡ್ ಮೇಯ್ಸಕ, ಕುರಿ ಮೇಯ್ಸಕ, ಎಮ್ಮಿ ಮೇಯ್ಸಕ ಕಳ್ಸಾರು. ಅವ ಮಾಡಿ ನಮಗೆ ರೂಢ. ನಾ ಯಾಕೆ ಕೆಲಸ ಮಾಡ್ರಿ ರಾಧವ್ರೆ? ಇಲ್ಲ, ನಾನು ನೋಡಿದಂಗ ನಿಮ್ಗೆ ವ್ಯವಹಾರ ಜ್ಞಾನ ಚೆನ್ನಾಗೈತಿ. ನೀವು ಲೆಕ್ಕ ಎಲ್ಲ ಚಂದಗ ಪಕ್ಕವಾಗಿ ಮಾಡ್ತೀರಾ. ಅದಕ್ಕೆ ಚಲೋ ಅದೇರಿ. ಲೆಕ್ಕದಾಗ ಬುದ್ಧಿ ಜಾಸ್ತಿ ಐತಲ್ಲ. ಈಗ ನಿಮ್ದು ಈಗೇನು ಇಲ್ಲ. ಈಗ ಸರ್ಕಾರ ಹೆಂಗೆ ಅನುಕೂಲ ಮಾಡೈತಂದ್ರೆ 7ನೇ ಕ್ಲಾಸ್ ನೀವು ಪರೀಕ್ಷೆ ಬರಿಬೋದು. ಬರ್ದು ನಾವು ಮಕ್ಕಳೇ 8, 9 ಬರ್ಕೊಂಡು 10ನೇ ಕ್ಲಾಸ್ ಬರಿಬೋದು. ಈಗ ನಿಮ್ಗೆ ಎಷ್ಟು ವರ್ಷ? ನಂಗೀಗ 22. ಇನ್ನು ನಿಮ್ಗೆ ಐತಿ, ನಿಮ್ಗಿನ್ನ ಟೈಮ್ ಐತಿ. ನೀವು ಮಾಡ್ಕೋಬೋದು. ನೀವು ಬರೀತೀನಿ ಅಂದ್ರೆ ಹೇಳ್ರಿ, ನಾನು ನಿಮ್ಗೆ ಅದಕ್ಕೆ ಸಹಾಯ ಮಾಡ್ತೀನಿ. ಧಾರಾಳವಾಗಿ ಬರಿಬೋದು. ಆಮೇಲೆ ನಿಮ್ಮದು ನೌಕರಿ ಗೌರ್ಮೆಂಟ್, ನಂದು ಗೌರ್ಮೆಂಟ್ ನೌಕರಿ. ಅವಾಗ ಸರಿ ಹೋಗ್ತೈತಿ. ಏನಂದ್ರೆ ನಾನು ನಿಮ್ಗಿಂತ 1-2 ವರ್ಷ ದೊಡ್ಡಕ್ಕಿದ್ದೀನಿ ಅಷ್ಟೇ.
ಏನು ಮಾತಾಡಕತ್ತೀರಿ ರಾಧಾ ಅಕ್ಕ? ನೋಡ್ರಿ ಶ್ರೀಕಾಂತ್ ಅವ್ರೆ, ನಂಗೆ ಸುತ್ತಿ ಬೆಳೆಸಿ ಮಾತಾಡೋಕೆ ಬರಂಗಿಲ್ಲ. ನಂಗೆ ನೀವಂದ್ರೆ ಭಾಳ ಇಷ್ಟ. ನಾನು ನಿಮ್ಮನ್ನ ಮನಸಾರೆ ಪ್ರೀತಿ ಮಾಡಕತ್ತೀನಿ. ಅದಕ್ಕೆ ಇಷ್ಟೆಲ್ಲ ಕಾಳಜಿಯಿಂದ ನಿಮ್ಮ ಜೊತೆ ಮಾತಾಡಕತ್ತಿರೋದು. ನಮ್ಮವ್ವ ನಾ ಯಾರನ್ನಂತೀನಿ ಅವ್ರ ಮದುವೆ ಆಗು ಅಂತ ಹೇಳ್ಬಿಟ್ಟಾಳ. ಆದ್ರೆ ನಿಮ್ಮಂಥ ಹುಡುಗ ಸಿಕ್ಕರೆ ನಮ್ಮವ್ಗ ಅಳಿಯಾಗಿ ಆಕೆ ಒಪ್ಕೋತಾಳೆ ಖಂಡಿತ. ನನಗೂ ನಿಮ್ಮಂಥ ಹುಡುಗನ ಸಿಗ್ಲಿ ಅಂತಂದು ನಾನು ನೋಡ್ತೀನಲ್ಲ. ಕವಿತಾ ಸಸಿ ಅಂತ ಹೇಳಿ ಎಷ್ಟು ಕಾಳಜಿ ಮಾಡ್ತೀರಿ ಆಕಿನ. ವೀರಣ್ಣನೂ ಅಷ್ಟ. ಆಮೇಲೆ ಏನು ಸಂಬಂಧನೇ ಇಲ್ಲ ಅಂತೀರಿ, ಆದ್ರೂ ಅತ್ತಿ ಮಾವ ಅಂತ ಬಾಯಿ ತುಂಬ ಕೆಡ್ದು ನಚ್ಚಟಿ ಮಾಡ್ತಿರ್ತಾರೆ. ನಂಗೆ ಆ ಗುಣ ಭಾಳ ಇಷ್ಟ ಆಯ್ತು. ಇವತ್ತೇನು ಹೇಳ್ಬೇಕಂತೇನಿಲ್ಲ, ವಿಚಾರ ಮಾಡ್ರಿ. ನಾನು ಕವಿತನ ಹತ್ರ ನಿಮ್ಮ ಬಗ್ಗೆ ಎಲ್ಲ ಕೇಳಿದೆ. ಆಕಿಂಕರು ಬಾಯಿ ತುಂಬ ನಿಮ್ಮನ್ನು ಹೊಗಳದ, ಬೇರೆ ಏನು ಹೇಳಲ್ಲ. ಒಂದು ಮಾತು ಕೆಟ್ಟದ್ದು ನಿಮ್ಮ ಬಗ್ಗೆ ಮಾತಾಡಂಗಿಲ್ಲ ಕವಿತಾ. ಹೌದಾ? ಏನಂದ್ಲು ಮತ್ತೆ ಕವಿತಾ? ನಮ್ಮ ಮಾವ ಹಂಗೆ, ನಮ್ಮ ಮಾವ ಹಿಂಗೆ, ನಾ ಜಗ್ಗ ಕಾಡಿಸ್ತೀನಿ, ಅವ್ನ ಮಾವ ಅನ್ಬೇಕು, ಇಲ್ಲ ಅಂದ್ರೆ ಅವ್ನಿಗೆ ಸಿಟ್ಟು ಬರುತ್ತಾ, ನಾನು ಬೇಕಂತ ಹೋಗಲೇ ಈ ಶ್ರೀಕಾಂತ ಅಂತೀನಿ, ಅವ್ನಿಗೆ ಸಿಟ್ಟು ಬರುತ್ತಾ ಅಂತಂದು ಹೇಳಕತ್ತಿದ್ಲ. ಅಂದರೂ ಏನೋ ಹೇಳ್ರಿ, ಮಾವ ಸಸಿ ಅಂದ್ರೆ ಹಿಂಗಿರ್ಬೇಕು. ಬಿಡ್ರಿ ಆಕಿನ್ನೂ ಸಣ್ಣಕ್ಕಿದ್ದಾಳ, ಆಕಿ ತಲೆ ಕಿಸ್ಕೊಬೇಡ್ರಿ. ನಮ್ದು ವಿಚಾರ ಮಾಡ್ರಿ. ಯಾಕೆ ಏನಾಯ್ತು ಶ್ರೀಕಾಂತ್ ಅವರೇ? ನಾ 2 ವರ್ಷ ದೊಡ್ಡಕಿ ಅಂತ ನಿಮ್ಗೇನಾರ ಸಮಸ್ಯೆನು? ಅಲ್ಲ, ಅದು ವಿಷಯ ನಿಮ್ಗೆ ಗೊತ್ತಿರಲಿ, ಬೇರೆ ಯಾರಿಗೂ ಹೇಳೋದು ಬೇಡ. ನಂಗೆ ಕೈ ತುಂಬ ರೊಕ್ಕ ಬರುತ್ತಾ, ತಿಂಗಳಾದ್ರೆ ರೊಕ್ಕ ಜನ ಅಂತ ಎಣಿಸ್ತೀನಿ ನಾನು ಸಂಬಳನ. ನಾವು ಆರಾಮಾಗಿರ್ಬೋದು ನಾನು ನೀವು. ನಾ ಹೇಳಿದ್ನಲ್ಲ, ಕಷ್ಟ ಆದರೂ ಚಿಂತಿಲ್ಲ, ನಿಮಗೆ ನೌಕರಿ ಕೊಡಿಸ್ತೀನಿ. ನೀವು ನನ್ನನ್ನು ಮದುವೆ ಆಗಬೇಕು, ಏನಂತೀರಾ?